ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಭರಣ ನೆನಪಿದೆಯಾ? 4/6/2025 महावाक्य। मीठे बच्चे, तुम भी श्रीमत पर साइलेंस की अति में जाते हो। तुम्हें बाप से शांति का वर्षा मिलता है। ಶಾಂತಿ में सब कुछ आ जाता है। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ಈಗ ಶ್ರೀಮತದಂತೆ ಶಾಂತಿಯ ಅತಿಯಲ್ಲಿ ಹೋಗ್ತಾ ಇದ್ದೀರಾ. ನಿಮಗೆ ತಂದೆಯಿಂದ ಶಾಂತಿಯ ಆಸ್ತಿ ಸಿಗ್ತದೆ. ಶಾಂತಿಯಲ್ಲಿ ಎಲ್ಲವೂ ಬಂದುಬಿಡ್ತದೆ. ಪ್ರಶ್ನೆ, ನೈ ದುನಿಯಾ ಕಿ ಸ್ಥಾಪನಾ ಕಾ ಮುಖ್ಯ ಆಧಾರ ಕ್ಯಾ ಹೈ? ಬಾಬಾ ಇಲ್ಲಿ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಹೊಸ ಜಗತ್ತಿನ ಸ್ಥಾಪನೆಗೆ ಮುಖ್ಯ ಆಧಾರ ಏನಾಗಿದೆ? ಉತ್ತರ, पवित्रता। बाप जब ब्रह्मा तन में आकर नई दुनिया स्थापन करते हैं तब तुम आपस में भाई बहन हो जाते हो। ಬಾಬಾ ಇಲ್ಲಿ ಹೇಳ್ತಾರೆ, ಪವಿತ್ರತೆ ಮುಖ್ಯವಾದದ್ದು. ತಂದೆ ಯಾವಾಗ ಬ್ರಹ್ಮನ ತನುವಿನಲ್ಲಿ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡ್ತಾರೆ, ಆಗ ನೀವು ಒಬ್ರಿಗೊಬ್ಬರು ಸೋದರ ಸೋದರಿಯರಾಗ್ತೀರ. ಸ್ತ್ರೀ ಪುರುಷ ಕಾ ಭಾನ್ ನಿಕಲ್ ಜಾತಾ ಹೈ. ಬಾಬಾ ಹೇಳ್ತಾರೆ, ಪತಿ ಪತ್ನಿ ಎನ್ನುವಂಥ ಭಾವನೆ ಇರ್ಬೋದು, ಅಥವಾ ಬಾಬಾ ಹೇಳ್ತಾರೆ ಹೆಣ್ಣು ಗಂಡು ಎನ್ನುವಂಥ ಭಾವನೆ ಎಲ್ಲ ಹೊರಟೋಗ್ಬಿಡ್ತದೆ. इस अंतिम जन्म में पवित्र बनते हो तो पवित्र दुनिया के मालिक बन जाते हो. ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾದಾಗ ಬಾಬಾ ಹೇಳ್ತಾರೆ, ಪವಿತ್ರ ಜಗತ್ತಿಗೆ ಮಾಲೀಕರಾಗ್ತೀರ. तुम अपने आप से प्रतिज्ञा करते हो हम भाई बहन हो रहेंगे. ಬಾಬಾ ಹೇಳ್ತಾರೆ, ನೀವು ನಿಮ್ಮ ಜೊತೆಗೆ ಪ್ರತಿಜ್ಞೆ ಮಾಡ್ಕೊಳ್ತೀರ, ನಾವು ಸೋದರ ಸೋದರಿಯರಾಗಿರ್ತೇವೆ. विकार की दृष्टि नहीं रखेंगे, एक दो को सावधान कर उन्नति को पाएंगे. ಬಾಬಾ ಹೇಳ್ತಾರೆ, ವಿಕಾರ ದೃಷ್ಟಿ ಇಟ್ಕೊಳ್ಳೋದಿಲ್ಲ, ಒಬ್ಬರಿನ್ನೊಬ್ಬರಿಗೆ ಎಚ್ಚರಿಕೆ ಕೊಟ್ಕೊಂಡು ಉನ್ನತಿಯನ್ನು ಪಡ್ಕೊಳ್ತೇವೆ. ಗೀತ್ ಜಾಗ್ ಸಜನಿಯ ಜಾಗ್, ಎದ್ದೇಳಿ ಪ್ರೇಮಿಕಿಯರೇ ಎದ್ದೇಳಿ, ನವ ಯುಗ ಬರ್ತಾ ಇದೆ, ಎದ್ದೇಳಿ. ಓಂ ಶಾಂತಿ. मीठे मीठे रूहानी बच्चों ने गीत सुना और बुद्धि में स्वदर्शन चक्र फिर गया. ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳು ಗೀತೆಯನ್ನು ಕೇಳಿದ್ರಿ, ಬುದ್ಧಿಯಲ್ಲಿ ಸ್ವದರ್ಶನ ಚಕ್ರ ತಿರುಗ್ತು. बाप भी स्वदर्शन चक्रधारी कहलाते हैं क्योंकि सृष्टि के आदि मध्य अंत को जानना यह है स्वदर्शन चक्रधारी बनना. ಬಾಬಾ ಇಲ್ಲಿ ಹೇಳ್ತಾರೆ, ತಂದೆಗೂ ಕೂಡ ಸ್ವದರ್ಶನ ಚಕ್ರಧಾರಿ ಅಂತ ಹೇಳಲಾಗ್ತದೆ. ಯಾಕೆಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ಳುವಂಥದ್ದು ಇದಕ್ಕೆ ಸ್ವದರ್ಶನ ಚಕ್ರಧಾರಿ ಆಗೋದು ಅಂತ ಹೇಳಲಾಗ್ತದೆ. ಯ ಬಾತೆ ಸಿವಾಯ್ ಬಾಪ್ಗೆ ಅವ್ರು ಕೊಯ್ ಸಮಜಾ ನ ಸಕೆ. ಈ ಮಾತನ್ನು ತಂದೆಯನ್ನು ಬಿಟ್ಟರೆ ಇನ್ಯಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. तुम ब्राह्मणों का सारा मदार है साइलेंस पर. सभी मनुष्य कहते भी है शांति देवा, या सभी मनुष्य कहते भी है शांति देवा, हे शांति देने वाला. मालूम किसको भी नहीं कि शांति कौन देते हैं, वह शांति धाम कौन ले जाएंगे. ಬಾಬಾ ಹೇಳ್ತಾರೆ, ನೀವು ಬ್ರಾಹ್ಮಣರಿಗೆ ಎಲ್ಲದಕ್ಕೂ ಆಧಾರ ಶಾಂತಿಯ ಮೇಲಿದೆ. ಎಲ್ಲ ಮನುಷ್ಯರು ಹೇಳ್ತಾರೆ, ಹೇ ಶಾಂತಿ ದೇವ, ಹೇ ಶಾಂತಿ ಕೊಡುವಂಥವನೇ. ಬಾಬಾ ಹೇಳ್ತಿದ್ರೆ, ಯಾರಿಗೂ ಗೊತ್ತಿಲ್ಲ ಶಾಂತಿ ಯಾರು ಕೊಡ್ತಾರೆ, ಯಾರು ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಯಸ್ ಸಿರ್ಫ್ ತುಮ್ ಬಚ್ಚೆ ಹಿ ಜಾನ್ತೆ ಹೋ ಬ್ರಾಹ್ಮಣ ಹಿ ಸ್ವದರ್ಶನ ಚಕ್ರಧಾರಿ ಬಂತೆ. ಇದು ನೀವು ಮಕ್ಕಳಷ್ಟೇ ತಿಳ್ಕೊಂಡಿದ್ದೀರಾ, ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿಗಳಾಗ್ತಾರೆ. ದೇವತಾ ಕೊಯ್ ಸ್ವದರ್ಶನ ಚಕ್ರಧಾರಿ ಕಹಲಾ ನ ಸಕೆ. ಕಿತ್ನಾ ರಾತ್ ದಿನ ಕಾ ಫರ್ಕೆ. ಬಾಬಾ ಹೇಳ್ತಾರೆ, ದೇವತೆಗಳು ಸ್ವದರ್ಶನ ಚಕ್ರಧಾರಿ ಅಂತ ಅನಿಸ್ಕೊಳ್ಳೋದಿಲ್ಲ, ಎಷ್ಟೆಲ್ಲ ಹಗಲು ರಾತ್ರಿಯ ವ್ಯತ್ಯಾಸ ಇದೆ. बाप तुम बच्चों को समझाते हैं तुम हर एक स्वदर्शन चक्रधारी हो ನಂಬರ್ವಾರ್ ಪುರುಷಾರ್ಥ ಅನುಸಾರ. ನಾವೆಲ್ಲ ಮಕ್ಕಳಿಗೆ ಶಿವಬಾಬಾ ಇಲ್ಲಿ ತಿಳಿಸ್ಕೊಡ್ತಾರೆ, ನೀವೆಲ್ಲರೂ ಅಂದರೆ ನೀವು ಪ್ರತಿಯೊಬ್ಬರು ಸ್ವದರ್ಶನ ಚಕ್ರಧಾರಿಯಾಗಿದ್ದೀರಾ, ಅದು ನಂಬರ್ವಾರ್ ಪುರುಷಾರ್ಥ ಅನುಸಾರ ಅಂತ ಹೇಳ್ತಾರೆ ಬಾಬಾ. ಬಾಪ್ ಕೋ ಯಾದ್ ಕರ್ನಾ ಹೇ, ಯಹಿ ಮುಖ್ಯ ಬಾತೆ. ತಂದೆಯನ್ನು ನೆನ್ಪು ಮಾಡಬೇಕಾಗಿದೆ, ಇದೇ ಮುಖ್ಯವಾದ ಮಾತು. ಬಾಪ್ ಕೋ ಯಾದ್ ಕರ್ನಾ ಗೋಯಾ ಶಾಂತಿ ಕಾ ವರ್ಸಾಲೇನ. ಬಾಬಾ ಹೇಳ್ತಾರೆ, ತಂದೆಯನ್ನು ನೆನ್ಪು ಮಾಡೋದು ಅಂದ್ರೆ ಶಾಂತಿಯ ಆಸ್ತಿಯನ್ನು ಪಡ್ಕೊಳ್ಳೋದಾಗಿದೆ. ಶಾಂತಿ ಮೇ ಸಬ್ ಆ ಜಾತಾ ಹೈ, ತುಮಾರಿ ಆಯು ಭಿ ಬಡಿ ಹೋ ಜಾತಿ ಹೈ, ನಿರೋಗಿ ಕಾಯ ಭಿ ಬಂತಿ ಜಾತಿ ಹೈ. ಶಾಂತಿಯಲ್ಲಿ ಎಲ್ಲವೂ ಬಂದುಬಿಡ್ತದೆ, ನಮ್ಮ ಆಯುಷ್ಯನೂ ವೃದ್ಧಿಯಾಗ್ತದೆ, ನಿರೋಗಿ ಕಾಯನೂ ಕೂಡ ಆಗ್ತದೆ. ಸಿವಾಯ್ ಬಾಪ್ಗೆ ಅವ್ರ ಕೊಯ್ ಸ್ವದರ್ಶನ ಚಕ್ರಧಾರಿ ಬನಾ ನ ಸಕೆ. ಬಾಬಾ ಹೇಳ್ತಾರೆ, ಇಲ್ಲಿ ಶಿವಬಾಬನ್ ಬಿಟ್ಟರೆ ಇನ್ಯಾರೂ ಕೂಡ ನಮ್ಮನ್ನು ಸ್ವದರ್ಶನ ಚಕ್ರಧಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. आत्मा ही बनती है, बाप भी है क्योंकि सृष्टि के आदि मध्य अंत का ज्ञान है. ಬಾಬಾ ಹೇಳ್ತಾರೆ, ಆತ್ಮನೇ ಆಗ್ತದೆ. ಇಲ್ಲಿ ತಂದೆಯೂ ಕೂಡ ಇದ್ದಾರೆ, ಯಾಕೆಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ.
ಗೀತ್ भी सुना अब नई दुनिया ಸ್ಥಾಪನೆ हो रही है. ಗೀತ್ ಏನು ಕೇಳಿದ್ರಿ ತಾನೆ, ಈಗ ಹೊಸ ಜಗತ್ತು ಸ್ಥಾಪನೆ ಆಗ್ತಾ ಇದೆ. ಗೀತೋ ಮನುಷ್ಯನೇ ಹಿ ಬನಾಯೆ ಹೇ, ಬಾಪ್ ಬೈಟ್ ಸಾರ ಸಮಜಾತೆ ಹೇ. ಈ ಗೀತೆಯನ್ನೆಲ್ಲ ಮಾಡಿದವರು ಮನುಷ್ಯರು, ಆದರೆ ಬಾಬಾ ಈ ಗೀತೆಗಳ ಸಾರವನ್ನು ನಾವು ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ವಹ ಸಭಿ ಆತ್ಮೋಂ ಕಾ ಬಾಪ್ ತೋ ಸಬ್ ಬಚ್ಚೆ ಆಪಸ್ ಮೇ ಭಾಯಿ ಭಾಯಿ ಹೋ ಜಾತೆ. ನಾವು ಆ ಎಲ್ಲ ಆತ್ಮಗಳ ತಂದೆಯಾಗಿರುವಂಥ ಶಿವಬಾಬನಿಗೆ ಮಕ್ಕಳಾಗಿದ್ದೇವೆ ಅಂದಮೇಲೆ ನಾವು ಒಬ್ರಿಗೊಬ್ಬರು ಸೋದರರು. ಬಾಪ್ ಜಬ್ ನೈ ದುನಿಯಾ ರಸ್ತೆ ಹೇ ತೋ ಪ್ರಜಾಪಿತ ಬ್ರಹ್ಮ ದ್ವಾರ ತುಮ್ ಬಾಯಿ ಬೆಹನು. ಯಾವಾಗ ಶಿವಬಾಬಾ ಹೊಸ ಜಗತ್ತನ್ನು ರಚನೆ ಮಾಡ್ತಾರೆ ಆಗ ಪ್ರಜಾಪಿತ ಬ್ರಹ್ಮನ ಮೂಲಕ ನಾವೆಲ್ಲ ಸೋದರ ಸೋದರಿಯರಾಗ್ತೇವೆ. हर एक ब्रह्मा कुमार कुमारी हैं, यह बुद्धि में रहने से फिर स्त्री पुरुष का बार निकल जाता है. ಬಾಬಾ ಹೇಳ್ತಾರೆ ನಾವು ಪ್ರತಿಯೊಬ್ಬರು ಬ್ರಹ್ಮ ಕುಮಾರ ಕುಮಾರಿಯರು ಅಂದ್ಕೊಂಡಾಗ ಈ ಪತಿ ಪತ್ನಿ ಅನ್ಬೋದು ಅಥವಾ ಸ್ತ್ರೀ ಪುರುಷರು ಅಂತ ಅನ್ನುವಂತಹ ಈ ಭಾವನೆ ಏನಿದೆಯಲ್ಲ ಹೋಗ್ಬಿಡ್ತದೆ. ಮನುಷ್ಯ ಯ ನೈ ಸಮಸ್ತೆ ಕಿ ಹಮ್ ಭಿ ವಾಸ್ತವ ಮೇ ಭಾಯಿ ಭಾಯಿ ಹೇ. ಮನುಷ್ಯರು ಇದನ್ನು ತಿಳ್ಕೊಂಡಿಲ್ಲ ನಾವು ಕೂಡ ವಾಸ್ತವದಲ್ಲಿ ಸೋದರರು ಅಂತ. ಫಿರ್ ಬಾಪ್ ರಚನಾ ರಸ್ತೆ ಹೇ ತೋ ಬಾಯಿ ಬೆಹನ್ ಹೋ ಜಾತೆ. ಯಾವಾಗ ತಂದೆ ರಚನೆ ಮಾಡ್ತಾರಲ್ಲ ಆವಾಗ ಸೋದರ ಸೋದರಿಯರಾಗ್ಬಿಡ್ತೇವೆ. क्रिमिनल दृष्टि निकल जाती है. बाप याद भी दिलाते हैं, तुम बुलाते आए हो पतित पावन, अब मैं आया हूँ, तुमको कहता हूँ यह अंतिम जन्म पवित्र रहो. ಬಾಬಾ ಹೇಳ್ತಾರೆ ವಿಕಾರಿ ದೃಷ್ಟಿ ಅನ್ನೋದು ಹೋಗ್ಬಿಡ್ತದೆ. ತಂದೆ ನೆನಪು ಕೂಡ ಮಾಡಿಸ್ಕೊಡ್ತಾರೆ, ನೀವೇ ತಾನೇ ಕರೆದವರು, ಹೇ ಪತಿತ ಪಾವನ ಬಾ ಅಂತ ಕರೆದ್ರಿ, ನಾನೀಗ ಬಂದಿದ್ದೀನಿ ನಿಮಗೆ ಹೇಳ್ತಿದ್ದೀನಿ ಈ ಅಂತಿಮ ಜನ್ಮ ಪವಿತ್ರ ಇರಿ ಅಂತ. तो तुम पवित्र दुनिया के मालिक बनेंगे. यह प्रदर्शनी तो तुम्हारे घर घर में होनी चाहिए क्योंकि तुम बच्चे ब्राह्मण हो. ಬಾಬಾ ಹೇಳ್ತಾರೆ ನೀವು ಪವಿತ್ರ ಜಗತ್ತಿಗೆ ಮಾಲೀಕರಾಗ್ತೀರಾ, ಈ ಪ್ರದರ್ಶನಿ ಎಲ್ಲ ನಿಮ್ಮ ಮನೆಯಲ್ಲೂ ಇರಬೇಕು ಅಂತಾರೆ ಬಾಬಾ. ಏಕೆಂದರೆ ನೀವು ಸತ್ಯ ಬ್ರಾಹ್ಮಣರು. ತುಮಾರೆ ಘರ್ ಮೇಯ ಚಿತ್ರ ಜರೂರ್ ಹೋನಿ ಚಾಯ್, ಇನ್ ಪರ್ ಸಮಜಾನ ಬಹುತ್ ಸಹಜ. ನಿಮ್ಮ ಮನೆಯಲ್ಲಿ ಈ ಚಿತ್ರ ಅವಶ್ಯವಾಗಿರಬೇಕು ಅಂತಾರೆ ಬಾಬಾ. ಈ ಪ್ರದರ್ಶನಿ ನಿಮ್ಮ ಮನೆಯಲ್ಲಿನೂ ಕೂಡ ಇದ್ರ ಬಗ್ಗೆ ತಿಳಿಸ್ಕೊಡೋದು ಭಾಳ ಸಹಜ ಇದೆ. 84 का चक्र तो बुद्धि में है, अच्छा तुमको एक ಬ್ರಾಹ್ಮಣಿ ದೇ ದೇಂಗೆ. ಬಾಬಾ ಹೇಳ್ತಾರೆ 84 ಜನ್ಮಗಳ ಚಕ್ರ ಬುದ್ಧಿಯಲ್ಲಿದೆ, ಒಳ್ಳೆಯದು, ನಿಮಗೊಬ್ಬರು ಟೀಚರ್ನ ಕೊಡ್ತೀನಿ, ಒಬ್ಬರು ಅಕ್ಕೋರ್ನ ಕೊಡ್ತೇನೆ, ವಾಕರ್ ಸರ್ವಿಸ್ ಕರ್ಕೆ ಜಾಯ್. ಅಂದರೆ ನೀವು ನಿಮ್ಮ ಮನೆಗಳಲ್ಲಿ ಈ 84 ಜನ್ಮಗಳ ಚಿತ್ರವನ್ನು ನೀವಲ್ಲಿ ಮನೇಲಿ ಇಟ್ಟಿದ್ದೇ ಆದರೆ, ಮನೇಲಿ ಹಾಕ್ಕೊಂಡಿದ್ದೇ ಆದರೆ ನಿಮ್ಗೊಬ್ರು ಅಕ್ಕೋರ್ನ ಕೊಡ್ತೀನಿ, ಅವ್ರು ಬಂದು ಸೇವೆ ಮಾಡಿಕೊಂಡು ಹೋಗ್ತಾರೆ. तुम प्रदर्शनी खोल दो. भक्ति मार्ग में भी कोई श्री कृष्ण की पूजा अथवा मंत्र जंत्र आदि नहीं जानते तो ब्राह्मणों को बुलाते हैं. ಬಾಬಾ ಹೇಳ್ತಾರೆ ನೀವು ಪ್ರದರ್ಶನಿ ತೆಗೀರಿ ಅಂತ, ಅಂದರೆ ನಿಮ್ಮ ಮನೆಯಲ್ಲಿ ಪ್ರದರ್ಶನಿ ಹಾಕ್ರಿ ಅಂತ. ಭಕ್ತಿ ಮಾರ್ಗದಲ್ಲಿಯೇ ನೋಡಿ, ಕೆಲವರಿಗೆ ಕೃಷ್ಣನ ಪೂಜೆ ಅಥವಾ ಮಂತ್ರ ಅದೇನಾದರೂ ಹೇಳಲಿಕ್ಕೆ ಬರ್ದಿದ್ರೆ, ಶ್ಲೋಕ ಎಲ್ಲ ಹೇಳಲಿಕ್ಕೆ ಬರ್ದಿದ್ರೆ ಅಲ್ಲಿ ಬ್ರಾಹ್ಮಣರನ್ನ ಕರೀತಾರೆ ತಾನೆ, ರೋಜ್ ಆಕರ್ ಪೂಜಾ ಕರ್, ಅವರೇ ಬಂದು ದಿನ ಪೂಜೆ ಮಾಡಿ ಹೋಗ್ತಾರೆ. ತುಂಬಿ ಮಂಗ ಸಕ್ತೆ ಹೋ, ಯಹ ಆಯಿತು ಬಹು ಸಹಜ, ನೀವು ಕರಿಬೋದು ಅಂತಾರೆ ಬಾಬಾ. ಹಾಗೆ ನೋಡಿದ್ರೆ ಇದು ಭಾಳ ಸಹಜ. ಬಾಪ್ನೆ ಪ್ರಜಾಪಿತ ಬ್ರಹ್ಮ ದ್ವಾರ ಸೃಷ್ಟಿ ರಚಿ ಹೋಗಿ तो जरूर ಬ್ರಹ್ಮ ಕುಮಾರ್ ಕುಮಾರಿಯ ಬಹನ್ ಬಾಯಿ ಬನೆ ಹೋಂಗೆ. ಬಾಬಾ ಹೇಳ್ತಾರೆ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ಸೃಷ್ಟಿಯನ್ನು ರಚನೆ ಮಾಡಿರಬೇಕಲ್ವ, ಅದಕ್ಕೋಸ್ಕರ ನೀವು ಬ್ರಹ್ಮ ಕುಮಾರ ಕುಮಾರಿಯರು ಸೋದರ ಸೋದರಿಯರಾದ್ರಿ. ಪ್ರತಿಜ್ಞಾ ಕರ್ತೆ ಹಮ್ ದೋನೋ ಬಾಯಿ ಬಹನ್ ಹೋ रहेंगे, ವಿಕಾರ ಕಿ ದೃಷ್ಟಿ ನೈ ರखेंगे. ಇಬ್ಬರು ಪತಿ ಪತ್ನಿ ಪ್ರತಿಜ್ಞೆ ಮಾಡ್ತಾರೆ ಬಾಬಾ ನಾವು ಸೋದರ ಸೋದರಿಯರಾಗೇ ಇರ್ತೇವೆ ಅಂತ. ಇಲ್ಲಿ ವಿಕಾರದ ದೃಷ್ಟಿ ಇಟ್ಕೊಳ್ಳೋದಿಲ್ಲ. ಏಕ್ ದೋಕೋ ಸಾವಧಾನ್ ಕರ್ ಉನ್ನತಿ ಕೋ ಪಾಯಂಗೆ, ಒಬ್ರು ಇನ್ನೊಬ್ಬರಿಗೆ ಎಚ್ಚರಿಕೆ ಕೊಟ್ಕೊಂಡು ಬಾಬಾ ಹೇಳ್ತಾರೆ ಉನ್ನತಿಯನ್ನು ಪಡ್ಕೊಳ್ತೇವೆ. ಮುಖ್ಯ ಹೈ ಹಿ ಯಾದ್ ಕಿ ಯಾತ್ರ ಓ ಲೋಗ್ ಸೈಲೆನ್ಸ್ ಕೆ ಬಲ್ಸೆ. ಬಾಬಾ ಹೇಳ್ತಾರೆ ಮುಖ್ಯ ಅಂದ್ರೆ ನೆನಪಿನ ಯಾತ್ರೆ. ಓ ಲೋಗ್ ಸೈನ್ಸ್ ಕೆ ಬಲ್ಸೆ ಕಿತ್ನಾ ऊपर जाने की कोशिश करते परंतु ऊपर कोई दुनिया तोड़े है. ಅವರು ವಿಜ್ಞಾನದ ಬಲದಿಂದ ಎಷ್ಟು ಮೇಲೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಾಬಾ ಹೇಳ್ತಾರೆ ಮೇಲೆ ಯಾವುದು ಜಗತ್ತಿಲ್ಲ. यह है साइंस के अति में जाना, अभी तुम साइलेंस की अति में शरीर द्वारा सिर्फ पाठ बजाना, अभी तुम साइलेंस की अति में जाते हो ಶ್ರೀಮತ್ ಪರ್. ಬಾಬಾ ಹೇಳ್ತಿದ್ದಾರೆ ಅವ್ರದ್ದಾಗಿದೆ ವಿಜ್ಞಾನದ ಅತಿಯಲ್ಲಿ ಹೋಗುವಂಥದ್ದು, ಆದರೆ ನೀವು ಶಾಂತಿಯ ಅತಿಯಲ್ಲಿ ಹೋಗ್ತೀರಾ ಶ್ರೀಮತದಂತೆ. ಉನ್ಕಿ ಹೇ ಸೈನ್ಸ್ ಯಾ ತೋ ತುಮಾರಿ ಹೇ ಸೈಲೆನ್ಸ್. ಬಾಬಾ ಹೇಳ್ತಾರೆ ಅವ್ರದ್ದು ವಿಜ್ಞಾನ ಆದರೆ ನಿಮ್ಮದು ಶಾಂತಿ ಅಂತ.
बच्चे जानते हैं आत्मा तो स्वयं शांत स्वरूप है। इस समझ बाप को याद करो तो तुम्हारे विकर्म विनाश होंगे। ಬಾಬಾ ಒಂದು ಮಾತು ಹೇಳ್ತಿದ್ದಾರೆ, ಈ ತಿಳುವಳಿಕೆಯಿಂದ ತಂದೆಯನ್ನು ನೆನಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ। बहुत ही सहज है। सबसे ಜಾಸ್ತಿ जो मेरे भक्त अर्थात शिव के पुजारी है उनको समझाओ। ಭಾಳ ಸಹಜ ಇದೆ ಅಂತಾರೆ ಬಾಬಾ। ಎಲ್ಲಕ್ಕಿಂತ ಜಾಸ್ತಿ ಅಂದರೆ ನನ್ನ ಭಕ್ತರು ಅಂದರೆ ಶಿವನ ಪೂಜಾರಿಗಳು ಯಾರಿದ್ದಾರೆ ಅವ್ರಿಗೆ ಹೋಗಿ ತಿಳಿಸ್ಕೊಡಿ। ऊंचते ऊंच पूजा है शिव की क्योंकि वही सर्व का सद्गति दाता है। ಎಲ್ಲಕ್ಕಿಂತ ಶ್ರೇಷ್ಠ ಪೂಜೆ ಶಿವನದಾಗಿದೆ, ಏಕೆಂದರೆ ಅವರೇ ಸದ್ಗತಿ ಸರ್ವರಿಗೂ ಸದ್ಗತಿ ದಾತ ಆಗಿದ್ದಾರೆ। अभी तुम बच्चे जानते हो बाप आए हैं सबको साथ में ले जाएंगे। ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರ ಬಾಬಾ ಬಂದಿದ್ದಾರೆ, ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ತಾರೆ। अपने टाइम पर हम भी ड्रामा अनुसार कर्मातीत अवस्था को पाएंगे फिर विनाश हो जाएगा। ಬಾಬಾ ಹೇಳ್ತಾರೆ ನಮ್ಮ ಸಮಯಕ್ಕೆ ಅನುಗುಣವಾಗಿ ನಾವು ಕೂಡ ನಾಟಕದ ಅನುಸಾರ ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ತೇವೆ, ಅಷ್ಟೇ ಅಲ್ಲ ಮುಂದೆ ವಿನಾಶ ಆಗ್ತದೆ। ಪುರುಷಾರ್ಥ ಬಹುತ್ ಕರ್ನಾ ಹೈ ಕಿ ಹಮ್ ಆತ್ಮಾಯಿ ಸತೋ ಪ್ರಧಾನ್ ಬನ್ ಜಾಯ್। ಬಾಬಾ ಹೇಳ್ತಾರೆ ನಾವು ಇಷ್ಟು ಪುರುಷಾರ್ಥ ಮಾಡಬೇಕಲ್ಲ, ಎಷ್ಟು ಅಂದರೆ ನನ್ನ ಆತ್ಮ ಸತೋ ಪ್ರಧಾನ ಆಗಿಬಿಡಬೇಕು। ಬಾಪ್ ಕಿ ಶ್ರೀಮತ್ ಪರ್ ಚಲನಾ ಹೇ, ಶ್ರೀಮದ್ ಭಗವದ್ಗೀತಾ ಕಹತೆ ಹೇ। ತಂದೆಯ ಶ್ರೀಮತದಂತೆ ನಡಿಬೇಕಾಗಿದೆ, ಶ್ರೀಮದ್ ಭಗವದ್ಗೀತಾ ಅಂತ ಹೇಳ್ತಾರೆ। ಕಿತ್ನಿ ಬಡಿ ಮಹಿಮಾ ಹೇ, ದೇವತಾओं की भी महिमा गाते हैं। सर्वगुण संपन्न संपूर्ण निर्विकारी मर्यादा पुरुषोत्तम। ಬಾಬಾ ಹೇಳ್ತಿದ್ರೆ ಎಷ್ಟು ಮಹಿಮೆ ಇದೆ ಗೀತೆಯದ್ದು, ಅದೇ ರೀತಿ ದೇವತೆಗಳಿದ್ದು ಮಹಿಮೆ ಗಾಯನ ಮಾಡ್ತಾರೆ। ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಮರ್ಯಾದಾ ಪುರುಷೋತ್ತಮ ಅಹಿಂಸೋ ಪರಮೋ ಧರ್ಮಿ ಅಂತ ಬಾಪ್ भी आकर संपूर्ण पावन बनाते। ತಂದೆನೇ ಬಂದು ಸಂಪೂರ್ಣ ಪಾವನ ಮಾಡ್ತಾರೆ। जब संपूर्ण पति दुनिया बनती है तभी बाप आकर संपूर्ण पावन दुनिया बनाते हैं। ಬಾಬಾ ಹೇಳ್ತಿದ್ದಾರೆ ಯಾವಾಗ ಸಂಪೂರ್ಣ ಪತಿತ ಜಗತ್ತಾಗ್ತದೋ ಆವಾಗಲೇ ತಂದೆ ಬಂದು ಸಂಪೂರ್ಣ ಪಾವನ ಜಗತ್ತನ್ನಾಗಿ ಮಾಡ್ತಾರೆ। सब कहते हम भगवान के बच्चे हैं तो जरूर स्वर्ग का वर्षा होना चाहिए। ಬಾಬಾ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ನಾವು ಭಗವಂತನ ಮಕ್ಕಳು ಅಂತ। ಭಗವಂತನ ಮಕ್ಕಳು ಅಂದಾಗ ಎಲ್ರಿಗೂ ಭಗವಂತನ ಸ್ವರ್ಗದ ಆಸ್ತಿ ಇರಬೇಕು ತಾನೆ। ಪ್ರಜಾಪಿತ ಬ್ರಹ್ಮ ದ್ವಾರ हम अभी भाई बहन बने हैं, कल्प पहले भी बाप आया था, ಶಿವ ಜಯಂತಿ ಮನಾತೆ हैं। ಬಾಬಾ ಹೇಳ್ತಾರೆ ಪ್ರಜಾಪಿತ ಬ್ರಹ್ಮನ ಮೂಲಕ ನಾವು ಈಗ ಸೋದರ ಸೋದರಿಯರಾಗಿದ್ದೇವೆ। ಕಲ್ಪದ ಮೊದಲು ಕೂಡ ತಂದೆ ಬಂದಿದ್ದರು, ಶಿವ ಜಯಂತಿಯನ್ನು ಆಚರಣೆ ಮಾಡಿದರು। ಜರೂರ್ ಪ್ರಜಾಪಿತ ಬ್ರಹ್ಮಕ್ಕೆ ಬಚ್ಚೆ ಬನೆ ಹೋಂಗೆ, ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿರಬೇಕಲ್ಲ। ಬಾಪ್ ಸೆ ಪ್ರತಿಜ್ಞಾ ಕರ್ತೆ हैं ಬಾಬಾ हम आपस में ಕಂಪ್ಯಾನಿಯನ್ ಹೋ ಪವಿತ್ರ रहते हैं। ಬಾಬನ ಹತ್ರ ಪ್ರತಿಜ್ಞೆ ಮಾಡ್ತಾರೆ ಬಾಬಾ ನಾವು ಒಬ್ರಿಗೊಬ್ಬರು ಕಂಪ್ಯಾನಿಯನ್ ಆಗಿ ಅಂದರೆ ಜೊತೆಗಾರರಾಗಿ ಪವಿತ್ರರಾಗಿರ್ತೇವೆ। ಆಪ್ಕೆ ಡೈರೆಕ್ಷನ್ ಪರ್ ಚಲ್ತೆ हैं, कोई बड़ी बात नहीं है। ಬಾಬನಿಗೆ ಹೇಳ್ತೇವೆ ಬಾಬಾ ನಿಮ್ಮ ಡೈರೆಕ್ಷನ್ ಅಂತೆ ನಡೀತೇವೆ, ಇದೇನು ದೊಡ್ಡ ಮಾತಲ್ಲ। ಅಭಿ ಯಾ ಅಂತಿಮ ಜನ್ಮ है ಯಾ ಮೃತ್ಯುಲೋಕ ಖತಮ್ ಹೋನಾ है। ಬಾಬಾ ಹೇಳ್ತಾರೆ ಇದು ಅಂತಿಮ ಜನ್ಮ, ಈ ಮೃತ್ಯುಲೋಕ ಸಮಾಪ್ತಿ ಆಗಬೇಕಾಗಿದೆ। ಅಭಿ ಹಮ್ ಸಮಜ್ದಾರ್ ಬನೆ, ಬಾಬಾ ಹೇಳ್ತಾರೆ ಅಭಿ ತುಮ್ ಸಮಜ್ದಾರ್ ಬನೆ ಹೋ, ಈಗ ನೀವು ಬುದ್ಧಿವಂತರಾಗಿದ್ದೀರಾ। कोई अपने को भगवान कहे तो कहेंगे भगवान तो सर्व का सद्गति दाता है। ಯಾರಾದರೂ ತಮ್ಮನ್ನು ಭಗವಂತ ಅಂತ ಹೇಳ್ಕೊಂಡ್ರೆ ಬಾಬಾ ಹೇಳ್ತಿದ್ದಾರೆ ಭಗವಂತ ಸರ್ವರಿಗೂ ಸದ್ಗತಿ ದಾತ। ವ ಫಿರ್ ಅಪ್ನೆ ಕೋ ಕೈಸೆ ಕಹಲಾ ಸಕ್ತೆ, ಯಾವ ವ್ಯಕ್ತಿನೂ ತಮ್ಮನ್ನು ಭಗವಂತ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಭಗವಂತ ಸರ್ವರಿಗೂ ಸದ್ಗತಿ ಮಾಡುವಂಥವ್ರು। ಯಾವುದೇ ವ್ಯಕ್ತಿ ಯಾರಿಗೂ ಸದ್ಗತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವ್ರು ಹೇಗೆ ಭಗವಂತ ಆಗ್ತಾರೆ। ಪರಂತು ಸಮಸ್ತೆ ಡ್ರಾಮಾ ಕಾ ಖೇಲ್ ಹೇ, ಆದರೆ ತಿಳ್ಕೊಳ್ತಾರೆ ಇದು ನಾಟಕದ ಆಟ ಅಂಥೇಳಿ। ಬಾಪ್ तुम बच्चों को स्वदर्शन चक्रधारी बना रहे हैं। ಬಾಪ್ कहते अब सर्विस में तत्पर हो। ತಂದೆ ನಾವು ಮಕ್ಕಳನ್ನು ಸ್ವದರ್ಶನ ಚಕ್ರಧಾರಿಗಳನ್ನಾಗಿ ಮಾಡ್ತಾರೆ। ಬಾಬಾ ಹೇಳ್ತಾರೆ ಈಗ ಸೇವೆಯಲ್ಲಿ ತತ್ಪರರಾಗಿ ಘರ್ ಘರ್ ಮೇ ಪ್ರದರ್ಶನಿ ಖೋಲು, ಇನ್ ಜೈಸಾ ಮಹಾನ್ ಪುಣ್ಯ ಕೊಯ್ ಹೋತಾನೆ। ಬಾಬಾ ಹೇಳ್ತಾರೆ ಮನೆ ಮನೆಯಲ್ಲೂ ಕೂಡ ಪ್ರದರ್ಶನಿಯನ್ನು ತೆರೆಯಿರಿ, ಪ್ರದರ್ಶನಿ ಹಾಕ್ರಿ ಅಂತ। ಇದರಂಥ ಮಹಾನ್ ಪುಣ್ಯ ಇನ್ಯಾವುದೂ ಇಲ್ಲ। ಜಿಸ್ಕೋ ಬಾಪ್ ಕಾ ರಾಸ್ತಾ ಬತಾನ ಇನ್ ಜೈಸಾ ದಾನ್ ಕೊಯ್ ನಹಿ, ಯಾರಿಗಾದ್ರೂ ನೀವು ಬಾಬನ ಪರಿಚಯ ಕೊಡೋದು ಇದರಂಥ ದಾನ ಇನ್ಯಾವುದೂ ಇಲ್ಲ ಅಂತಾರೆ ಬಾಪ್ ಕತೆ ಮಾಮೇಕಂ ಯಾದ್ ಕರೋ ತೋ ಪಾಪ ನಾಶ್ ಹೋಂಗೆ। ಬಾಬಾ ಹೇಳ್ತಾರೆ ನಾನೊಬ್ಬನೇ ನೆನಪು ಮಾಡಿ
ನಿಮ್ಮ ಪಾಪ ನಾಶ ಆಗ್ತದೆ. ಬಾಪ್ को बुलाते भी इसलिए हो, ಹೇ ಪತಿತ ಪಾವನ್ ಲಿಬ್ರೇಟರ್ ಗೈಡ್ आओ. ತಂದೆಯನ್ನು ಕರೆಯೋದು ಕೂಡ ಇದಕ್ಕೋಸ್ಕರ, ಹೇ ಪತಿತ ಪಾವನ ಲಿಬ್ರೇಟರ್ ಗೈಡ್ ಆಗಿ ಬಾ ಅಂತ ಹೇಳಿ. ತುಮಾರಾ ಭಿ ನಾಮ್ ಪಾಂಡವ್ ಗಾಯ ಹುವಾ ಹೇ, ಬಾಪ್ ಭಿ ಪಂಡಾ ಹೇ. ಬಾಬಾ ಹೇಳ್ತಾರೆ ನಿಮ್ಮ ಹೆಸರು ಕೂಡ ಪಾಂಡವರು ಅಂತ ಗಾಯನ ಮಾಡಲಾಗ್ತದೆ, ತಂದೆಯೂ ಕೂಡ ಪಂಡ ಆಗಿದ್ದಾರೆ. ಸಭಿ ಆತ್ಮವೋ ಕೋ ಲೇ ಜಾಯೆಂಗೆ ವಹೆ ಜಿಸ್ಮಾನಿ ಪಡಾಯ್. ಎಲ್ಲ ಆತ್ಮಗಳನ್ನು ಕರ್ಕೊಂಡು ಹೋಗ್ತಾರೆ ಶಿವಬಾಬಾ. ವಹೆ ಜಿಸ್ಮಾನಿ ಪಂಡೆ ಯಹೆ ರುಹಾನಿ. ಅಲ್ಲಿ ಶಾರೀರಿಕ ಯಾತ್ರೆಗೆ ಅವರು ಕರ್ಕೊಂಡು ಹೋದರೆ, ಇಲ್ಲಿ ಶಿವಬಾಬಾ ಆತ್ಮಿಕ ಯಾತ್ರೆ ಮಾಡಿಸ್ತಾರೆ. ವಹ ಜಿಸ್ಮಾನಿ ಯಾತ್ರ ಯ ರುಹಾನಿ ಯಾತ್ರ. ಅದು ಶಾರೀರಿಕ ಯಾತ್ರೆ, ಇದು ಆತ್ಮಿಕ ಯಾತ್ರೆ. ಸತ್ಯುಗ ಮೇ ಜಿಸ್ಮಾನಿ ಯಾತ್ರಾ ಭಕ್ತಿ ಮಾರ್ಗಕ್ಕೆ ಹೋತಿ ನಹಿ. ಸತ್ಯುಗದಲ್ಲಿ ಶಾರೀರಿಕವಾದಂಥ ಯಾತ್ರೆ, ಭಕ್ತಿ ಮಾರ್ಗನೂ ಇರೋದಿಲ್ಲ. वहाँ तुम पूज्य बनते हो, अभी बाप तुमको कितना समझदार बनाते हैं. ಬಾಬಾ ಹೇಳ್ತಾರೆ ಅಲ್ಲಿ ನೀವು ಪೂಜ್ಯರಾಗ್ತೀರಾ, ಈಗ ತಂದೆ ನಿಮ್ಮನ್ನು ಎಷ್ಟು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡ್ತಾರೆ. ತೋ ಬಾಪ್ ಕಿ ಮತ್ ಪರ್ ಚಲನಾ ಚಾಹಿಯೇನ. ಅದಕ್ಕೆ ಬಾಬಾ ಹೇಳ್ತಾರೆ ತಂದೆಯ ಮತದಂಗೆ ನಡಿಬೇಕಲ್ವ. कोई भी संशय आदि हो तो पूछना चाहिए. अब बाप कहते मीठे मीठे बच्चों ದೇಹಿ ಅಭಿಮಾನಿ ಬನು. ಬಾಬಾ ಹೇಳ್ತಾರೆ ಏನಾದರೂ ಸಂಶಯ ನಿಮಗೆ ಬಂದರೆ ನನಗೆ ಬಂದು ಕೇಳಿ ಅಂತಾರೆ ಬಾಬಾ. ಅದಕ್ಕೀಗ ಬಾಬಾ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ, ದೇಹಿ ಅಭಿಮಾನಿಯಾಗ್ರಿ. अपने को आत्मा समझकर बाप को याद करो. ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ. ತುಮ್ ಮೇರೆ ಲಾಡ್ಲೆ ಬಚ್ಚೆ ಹೋನ ಆಧಾ ಕಲ್ಪಕ್ಕೆ ತುಮ್ ಆಶಿಕು. ಬಾಬಾ ಹೇಳ್ತಾರೆ ನೀವು ನನ್ನ ಮುದ್ದಿನ ಮಕ್ಕಳಲ್ವಾ, ಅರ್ಧ ಕಲ್ಪದ ಪ್ರಿಯತಮೆಯರು. ಏಕ್ ಹಿ ಡೇರ್ ನಾಮ್ ರಖ್ ದಿಯೆ ಹೈ, ಕಿತ್ನೆ ನಾಮ್ ಕಿತ್ನೆ ಮಂದಿರ್ ಬನಾತೆ ಹೈ. ಬಾಬಾ ಹೇಳ್ತಾರೆ ಒಬ್ಬ ತಂದೆಗೆ ಎಷ್ಟೆಲ್ಲ ಹೆಸರುಗಳನ್ನು ಇಟ್ಟರು, ಎಷ್ಟು ಹೆಸರುಗಳು, ಎಷ್ಟು ಮಂದಿರಗಳನ್ನು ಮಾಡ್ತಾರೆ. ಮೈ ಹೂ ತೋ ಏಕ್ ಹಿ ಮೇರಾ ನಾಮ್ ಹೇ ಶಿವ್. ಬಾಬಾ ಹೇಳ್ತಾರೆ ನಾನು ಒಬ್ಬನೇ ಇದ್ದೀನಿ, ನನ್ನ ಹೆಸರು ಶಿವ. ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ ಮರೊಳೆ ಅಂತ. ಅವನೊಬ್ಬನೇ ಪರಮಾತ್ಮ. ಹಮ್ 5000 ವರ್ಷ ಪಹಲೆ ಭಾರತ್ ಮೇ ಆಯೇ ಥೆ. ಬಾಬಾ ಹೇಳ್ತಾರೆ ನಾನು 5000 ವರ್ಷಗಳ ಮೊದಲು ಭಾರತದಲ್ಲಿನೇ ಬಂದಿದ್ದೆ. ಬಚ್ಚೋं को ಅಡಾಪ್ಟ್ ಕಿಯಾ ಥಾ, ಅಬ್ಬಿ ಅಡಾಪ್ಟ್ ಕರ್ ರಹೆ ಹೈ. ಮಕ್ಕಳನ್ನ ಅಡಾಪ್ಟ್ ಮಾಡಿದ್ದೆ ನಾನು. ಬಾಬಾ ಹೇಳ್ತಾರೆ ಈಗಲೂ ಕೂಡ ಅಡಾಪ್ಟ್ ಮಾಡ್ಕೊಳ್ತಿದ್ದೀನಿ. ಬ್ರಹ್ಮಕ್ಕೆ ಬಚ್ಚೆ ಹೋನೆಕ್ಕೆ ಕಾರಣ ತುಮ್ ಪೋತ್ರೆ ಪೋತ್ರಿಯಾ ಹೋ ಗೈ. ಬಾಬಾ ಹೇಳ್ತಾರೆ ಬ್ರಹ್ಮನಿಗೆ ಮಕ್ಕಳಾಗಿರುವ ಕಾರಣ ನೀವೆಲ್ಲರೂ ನನಗೆ ಮೊಮ್ಮಕ್ಕಳಾದ್ರಿ. ಯಾ ವರ್ಷಾ ಹಿ ಮಿಲ್ತಾ ಹೇ ಆತ್ಮಾಂಕೋ, ಉಸ್ಮೇ ಬಾಯಿ ಬೆಹನ್ ಕಾ ಸವಾಲ್ ನಹಿ ಉಡ್ತಾ. ಬಾಬಾ ಹೇಳ್ತಾರೆ ಇಲ್ಲಿ ಆಸ್ತಿ ಸಿಗ್ತದೆ ಆತ್ಮಗಳಿಗೆ, ಇಲ್ಲಿ ಸೋದರ ಸೋದರಿಯ ಎನ್ನುವಂಥ ಮಾತು ಬರೋದಿಲ್ಲ. ಆತ್ಮ ಹಿ ಪಡ್ತಿ ಹೇ ವರ್ಷಾ ಲೇತಿ ಸಬ್ಕೋ ಹಕ್ ಹೈ. ಇಲ್ಲಿ ಆತ್ಮ ಓದ್ತದೆ, ಆಸ್ತಿ ಪಡ್ಕೊಳ್ತದೆ, ಎಲ್ರಿಗೂ ಹಕ್ಕಿದೆ. ಪರಮಾತ್ಮನ ಆಸ್ತಿಯ ಹಕ್ಕು, ಆ ತಂದೆಯಿಂದ ಆಸ್ತಿ ಪಡ್ಕೊಳ್ಳೋ ಹಕ್ಕು ಎಲ್ರಿಗೂ ಇದೆ. तुम बच्चे इस पुरानी दुनिया में जो कुछ देखते हो ये सब विनाश हो पाना है. ಬಾಬಾ ಹೇಳ್ತಾರೆ ಈ ಜಗತ್ತಿನಲ್ಲಿ ನೀವೇನೆಲ್ಲ ನೋಡ್ತಿದ್ರೋ, ಈ ಹಳೆಯ ಜಗತ್ತಿನಲ್ಲಿ ಅದೆಲ್ಲವೂ ವಿನಾಶ ಆಗಲಿದೆ. ಮಹಾಭಾರತ ಲಡಾಯಿ ಬಿ ಬರೋಬರ್ ಹೇ, ಬೇಹದ್ ಕಾ ಬಾಪ್ ಬೇಹದ್ ಕಾ ವರ್ಷಾ ದೇ ರಹೆ ಹೇ. ಮಹಾಭಾರತ ಯುದ್ಧನೂ ಕೂಡ ಅವಶ್ಯಕವಾಗಿದೆ. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡ್ತಿದ್ದಾರೆ. ಬೇಹದ್ಗೆ ನಾಲೆಜ್ ಸುನಾ ರಹೆ ಹೇ, ಬೇಹದ್ದಿನ ಜ್ಞಾನ ಹೇಳ್ತಿದ್ದಾರೆ ಬಾಬಾ. तो त्याग भी बेहद का चाहिए. तुम जानते हो कल्प पहले भी बाप ने राजयोग सिखाया था. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಏನಂತ, ತ್ಯಾಗನೂ ಕೂಡ ಬೇಹದ್ದಿನದೇ ಬೇಕಾಗಿದೆ. ನೀವು ತಿಳ್ಕೊಂಡಿದ್ದೀರಿ ಕಲ್ಪದ ಮೊದಲು ಕೂಡ ಬಾಬಾ ರಾಜಯೋಗ ಕಲಿಸ್ಕೊಟ್ಟಿದ್ರು. ರಾಜಸ್ವ ಅಶ್ವಮೇಧ ಯಜ್ಞ ರಚಾತ ಫಿರ್ ರಜಾಯಿ ಕೆ ಲಿಯೆ ಸತ್ಯುಗಿ ನೈ ದುನಿಯಾ ಜರೂರ್ ಚಾಯ್. ಬಾಬಾ ಯಾವ ಯಜ್ಞ ಸ್ಥಾಪನೆ ಮಾಡಿದ್ರು? ರಾಜಸ್ವ ಅಶ್ವಮೇಧ ಯಜ್ಞವನ್ನು ರಚನೆ ಮಾಡಿದರು. ನಂತರ ರಾಜ್ಯಕ್ಕೋಸ್ಕರ ಸತ್ಯುಗ ಹೊಸ ಜಗತ್ತು ಅವಶ್ಯವಾಗಿ ಬೇಕು. ಪುರಾನಿ ದುನಿಯಾ ಕಾ ವಿನಾಶ್ ಭಿ ಹುವಾತ, ಹಳೆಯ ಜಗತ್ತಿನ ವಿನಾಶನೂ ಕೂಡ ಆಗಿತ್ತು. 5000 ವರ್ಷ ಕಿ ಬಾತ್ ಹೈ, 5000 ವರ್ಷದ ಮಾತಲ್ವ. ಯಹಿ ಲಡಾಯಿ ಲಗಿತಿ ಜಿಸೆ ಗೇಟ್ ಖುಲೇತೆ. ಇದೇ ಯುದ್ಧ ನಡೆದಿತ್ತು. ಬಾಬಾ ಹೇಳ್ತಾರೆ ಇದರಿಂದ ಸ್ವರ್ಗದ ಗೇಟ್ ತೆರೆದಿತ್ತು. ಬೋರ್ಡ್ ಪರ್ ಭಿ ಲಿಖ್ ದೋ ಸ್ವರ್ಗಕ್ಕೆ ದ್ವಾರ ಕೈಸೆ ಖುಲ್ ರಹೆ ಹೈ ಆಕರ್ ಸಮझो. ಬೋರ್ಡಲ್ಲಿ ಬರೆದ್ಬಿಡಿ ಅಂತ ಹೇಳ್ತಾರೆ ಬಾಬಾ. ಏನಂತ ಬರಿಬೇಕು? ಸ್ವರ್ಗದ ಬಾಗಿಲು ಹೇಗೆ ತೆರಿತಿದೆ ಬಂದು ಇಲ್ಲಿ ತಿಳ್ಕೊಳ್ಳಿ ಅಂತ. ತುಮ್ ನೈ ಸಮझा सकते हो तो दूसरों को बुला सकते हो. ಬಾಬಾ ಹೇಳ್ತಾರೆ ನಿಮ್ಗೆ ಹೇಳಲಿಕ್ಕೆ ಬರಲ್ವಾ, ಬೇರೆಯವ್ರನ್ನಾದರೂ ಕರೆದು ಹೇಳಿಸ್ಬೋದು ನೀವು ಅಂತ ಬಾಬಾ ಮಕ್ಕಳಿಗೆ ಹೇಳ್ತಾರೆ. ಫಿರ್ ಧೀರೆ ಧೀರೆ ವೃದ್ಧಿ ಹೋತಿ ಜಾಯೇಗಿ. ತುಮ್ ಕಿತ್ನೆ ಡೇರ್ ಬ್ರಾಹ್ಮಣ ಬ್ರಾಹ್ಮಣಿಯ ಹೋ ಪ್ರಜಾಪಿತ ಬ್ರಹ್ಮಕ್ಕೆ ಬಚ್ಚೆ. ನಂತರ ನಿಧಾನವಾಗಿ ವೃದ್ಧಿಯಾಗ್ತಾ ಹೋಗ್ತದೆ.
ಬಾಬಾ ಹೇಳ್ತಾರೆ, ನೀವು ಎಷ್ಟು ಜನ ಬ್ರಾಹ್ಮಣಿಯರಾಗಿದ್ದೀರಿ, ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳು. ವರ್ಷ ಮಿಲ್ತಾ ಹೇ ಶಿವಬಾಬಾ ಸೆ, ವೈ ಸಬ್ಕಾ ಬಾಪ್ ಹೇ. ಆಸ್ತಿ ಸಿಗ್ತದೆ ಶಿವಬಾಬನಿಂದ. ಶಿವಬಾಬಾ ಎಲ್ರಿಗೂ ತಂದೆಯಾಗಿದ್ದಾರೆ. ಯತ್ತು ಬುದ್ಧಿ ಮೇ ಅಚ್ಚಿ ರೀತಿ ಯಾದ್ ರಖನಾ ಚಾಯ್, ಹಮ್ ಬ್ರಾಹ್ಮಣ ಸೋ ದೇವತಾ ಬಂತೆ. ಬಾಬಾ ಹೇಳ್ತಾರೆ, ಇದನ್ನು ಬುದ್ಧಿಯಲ್ಲಿ ಒಳ್ಳೆ ರೀತಿಯಲ್ಲಿ ನೆನಪಿಟ್ಕೊಳ್ಬೇಕು. ಏನು ನೆನಪಿಟ್ಕೊಳ್ಬೇಕು? ನಾವು ಬ್ರಾಹ್ಮಣಿಯರಾಗಿದ್ದೇವೆ. ಜೊತೆಗೆ ಬಾಬಾ ಹೇಳ್ತಾರೆ, ನಾವು ಬ್ರಾಹ್ಮಣರೇ ಮುಂದೆ ದೇವತೆಗಳಾಗ್ತೇವೆ. ಹಮ್ ಹಿ ದೇವತಾ ತೇ ಫಿರ್ ಚಕ್ರ ಲಗಾಯ್, ನಾವೇ ದೇವತೆಗಳಿದ್ದೆವು ಮತ್ತು ಚಕ್ರ ಹಾಕಿದೆವು. ಹಮ್ ಅಭಿ ಬ್ರಾಹ್ಮಣ ಬನೆ ಹೇ ಫಿರ್ ವಿಷ್ಣುಪುರಿ ಮೇ ಜಾಯ್, ನಾವೀಗ ಬ್ರಾಹ್ಮಣರಾಗಿದ್ದೇವೆ, ಮುಂದೆ ವಿಷ್ಣುಪುರಿಗೆ ಹೋಗ್ತೇವೆ. ಜ್ಞಾನ ಹೇ ಬಹು ಸಹಜ ಪರಂತು ಕಾಂಟೋ ಮೇ, ಬಾಬಾ ಹೇಳ್ತಾರೆ ಜ್ಞಾನ ಬಹಳ ಸಹಜ ಇದೆ, ಪರಂತು ಕೋಟೋ ಮೇ ಕೋಯಿ ನಿಕಲ್ತೆ ಹೇ. ಜ್ಞಾನ ಇಷ್ಟು ಸರಳ ಇದ್ರೂ ಕೂಡ ಕೋಟಿಯಲ್ಲಿ ಕೆಲವರು ಮಾತ್ರ ಹುಟ್ಕೊಳ್ತಾರೆ ಅಂತಾರೆ ಬಾಬಾ. ಪ್ರದರ್ಶನಿ ಮೇ ಕಿತ್ನೆ ಡೇರ್ ಆತೆ ಹೇ, कोई मुश्किल निकलते हैं, कोई तो सिर्फ महिमा करते हैं, बहुत अच्छा है हम आएंगे. ಬಾಬಾ ಹೇಳ್ತಾರೆ, ಪ್ರದರ್ಶನಿಯಲ್ಲಿ ಎಷ್ಟು ಜನ ಬರ್ತಾರೆ. ಕೆಲವರು ಕಷ್ಟ ಉಳ್ಕೊಳ್ಳೋದು, ಕೆಲವರು ಕೇವಲ ಮಹಿಮೆ ಮಾಡ್ತಾರೆ, ಭಾಳ ಚೆನ್ನಾಗಿದೆ ನಾವು ಮತ್ತೆ ಬರ್ತೇವೆ ಅಂತ. ಕೊಯ್ ವಿರ್ಲೆ 7 ರೋಜ್ ಕಾ ಕೋರ್ಸ್ ಉಟಾತೆ, ಬಹಳ ವಿರಳ 7 ದಿನದ ಕೋರ್ಸ್ ತಗೊಳ್ಳೋರು. 7 ರೋಜ್ ಕಿ ಬಿ ಬಾತ್ ಅಬ್ ಕ್ಯಾ ಹೇ. ಬಾಬಾ ಹೇಳ್ತಾರೆ 7 ದಿನದ ಕೋರ್ಸ್ ಕೂಡ ಈಗ ಏನಾಗಿದೆ ಅಂತಾರೆ ಬಾಬಾ. ಗೀತಾ ಕಾ ಪಾಠ ಬಿ 7 दिन ರಖತೆ ಹೇ, 7 दिन ತುಮಕೋ ಬಿ ಭಟ್ಟಿ ಮೇ ಪಡ್ನಾ ಹೇ. ಬಾಬಾ ಹೇಳ್ತಾರೆ, ಅಲ್ಲಿ ಗೀತಾ ಪಾಠಿಗಳೇನು ಮಾಡ್ತಾರೆ, 7 ದಿನನೇ ಇಟ್ಟಿರ್ತಾರೆ ಅಲ್ಲಿ ಗೀತಾ ಪಾಠ ಅಂಥೇಳಿ. 7 ದಿನದ ಬಟ್ಟಿಯಲ್ಲಿ ನೀವು ಕುತ್ಕೊಳ್ಬೇಕು. ಅಪ್ನೇ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರ್ನೆ ಸೆ ಸಾರಾ ಕಿಚಡ ನಿಕಲ್ ಜಾಯ್. ಬಾಬಾ ಹೇಳ್ತಾರೆ, ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡೋದ್ರಿಂದ ಎಲ್ಲ ಕೊಳಕು ಬಿಟ್ಟು ಹೋಗ್ತದೆ. ಆಧಾ ಕಲ್ಪ ಕಿ ಗಂದಿ ಬಿಮಾರಿ ದೇಹಾಭಿಮಾನ ಕಿ ಹೇ ವ ನಿಕಾಲ್ನಿ ಹೇ. ಅರ್ಧ ಕಲ್ಪದ ಏನು ಕೊಳಕು ರೋಗ ಇದೆಯಲ್ಲ ದೇಹಾಭಿಮಾನದ್ದು, ಅದೆಲ್ಲ ತೆಗೆದು ಹಾಕಬೇಕು. ದೇಹಿ ಅಭಿಮಾನಿ ಬನ್ನ ಹೇ. ಬಾಬಾ ಹೇಳ್ತಾರೆ ದೇಹಿ ಅಭಿಮಾನಿಗಳಾಗಬೇಕು. 7 ರೋಜ್ ಕಾ ಕೋರ್ಸ್ ಕೊಯ್ ಬಡಾ ತೋಡೆ ಹೇ. 7 ದಿನದ ಕೋರ್ಸ್ ಅದೇನು ದೊಡ್ಡದೇನು ಅಂತಾರೆ ಬಾಬಾ. ಕಿಸ್ಕೋ ಸೆಕೆಂಡ್ ಮೇ ಬಿ ತೀರ್ ಲಗ್ ಸಕ್ತಾ ಹೇ, ಯಾರಿಗಾದರೂ ಸೆಕೆಂಡ್ನಲ್ಲಿ ಬಾಣ ನಾಟ್ತದೆ. ದೇರಿ ಸೆ ಆನೆ ವಾಲೆ ಆಗೆ ಜಾ ಸಕ್ತೆ ಹೇ. ಬಾಬಾ ಹೇಳ್ತಾರೆ, ಲೇಟಾಗಿ ಬಂದಂಥವರು ಕೂಡ ಮುಂದೆ ಹೋಗ್ಬೋದು. ಕಹೆಂಗೆ ಹಮ್ ರೇಸ್ ಕರ್ ಬಾಪ್ ಸೆ ವರ್ಷ ಲೇ ಹಿ ಲೇಂಗೆ, ಕೈ ತೋ ಪುರಾನೆ ಸೆ ಬಿ ತೀಕೆ ಚಲೆ ಜಾತೆ ಹೇ. ಶಿವಬಾಬಾ ಹೇಳ್ತಾರೆ, ರೇಸ್ನಲ್ಲಿ ಬಾಬನಿಂದ ಅಂದರೆ ರೇಸ್ ಮಾಡಿ ತಂದೆಯಿಂದ ಆಸ್ತಿ ನಾವು ತೊಗೊಳ್ತೀವಿ ಬಾಬಾ ಅಂತ ಹೇಳೋರು ಇದ್ದಾರೆ. ಕೆಲವರು ಹಳಬರಿಗಿಂತ ಮುಂದೋಗ್ಬಿಡ್ತಾರೆ. ಕ್ಯೂಂಕಿ ಅಚ್ಚಿ ಪಾಯಿಂಟ್ಸ್ ತಯಾರು ಮಾಲ್ ಮಿಲ್ತಾ ಹೇ. ಹಳಬರಿಗಿಂತ ಯಾಕೆ ಮುಂದೆ ಹೋಗ್ತಾರೆ ಅಂದರೆ ಒಳ್ಳೊಳ್ಳೆ ಪಾಯಿಂಟ್ಸ್ ರೆಡಿಮೇಡ್ ಸಿಗ್ತದೆ ಈಗೆಲ್ಲ. ಪ್ರದರ್ಶನಿ ಆದಿ ಸಮझाने में कितना सहज होता है. ಪ್ರದರ್ಶನಿಯಲ್ಲೆಲ್ಲ ತಿಳಿಸ್ಕೊಡೋದು ಎಷ್ಟು ಸಹಜ ಆಗಿಬಿಡ್ತದೆ. ಖುದ್ ನೈ ಸಮझा सकते तो ಬಹನ್ ಕೋ ಬುಲಾಯ್. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ನಿಮ್ಗೆ ಹೇಳಕ್ಕೆ ಬರಲ್ವಾ, ಯಾವುದಾದ್ರೂ ಅಕ್ಕವ್ರನ್ನ ಕರೀರಿ ಅಂತ. ರೋಜ್ ಆಕರ್ ಕಥಾ ಕರ್ಕೆ ಜಾವ್, ಅವ್ರಿಗೆ ಹೇಳಬೇಕು, ದಿನ ಬಂದು ನೀವು ಇದನ್ನು ಹೇಳಿ ಹೋಗಿ ಅಂತ. 5000 ವರ್ಷ ಪಹಲೆ ಲಕ್ಷ್ಮೀ ನಾರಾಯಣ ಕಾ ರಾಜ್ಯ ತಾ ಜೋ 1250 ವರ್ಷ ಚಲ. ಬಾಬಾ ಹೇಳ್ತಾರೆ 5000 ವರ್ಷದ ಮೊದಲು ಇನ್ನು ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಅದು 1250 ವರ್ಷ ನಡೀತು. ಕಿತ್ನಿ ಚೋಟಿ ಕಹಾನಿ ಹೇ. ಬಾಬಾ ಹೇಳ್ತಾರೆ ಸಣ್ಣ ಕತೆ. ಹಂಸೋ ದೇವತಾತೆ ಫಿರ್ ಹಂಸೋ ಕ್ಷತ್ರಿಯ ವೈಶ್ಯ ಶೂದ್ರ ಬನ್. ಬಾಬಾ ಹೇಳ್ತಾರೆ ನಾವೇ ದೇವತೆಗಳಿದ್ವಿ, ನಾವೇ ಕ್ಷತ್ರಿಯರು ವೈಶ್ಯರು ಶೂದ್ರರಾದ. ಹಮ್ ಆತ್ಮ ಬ್ರಾಹ್ಮಣ ಬನಿ ಹಂಸೋ ಕಾ ಅರ್ಥ ಕಿತ್ನಾ ಯುಕ್ತ ಸಮझाते. ಬಾಬಾ ಹೇಳ್ತಾರೆ ನಾವು ಆತ್ಮ ಬ್ರಾಹ್ಮಣರಾದೆವು, ಹಂಸೋದ ಅರ್ಥವನ್ನು ಎಷ್ಟು ಯುಕ್ತಿಯುಕ್ತವಾಗಿ ತಿಳಿಸ್ಕೊಡ್ತಾರೆ. ವಿರಾಟ್ ರೂಪ ಭೀ ಹೇ ಪರಂತು ಉಸ್ಮೇ ಬ್ರಾಹ್ಮಣೋं को और ಶಿವಬಾಬಾ को ಉಡಾ ದಿಯಾ ಹೇ. ಶಿವಬಾಬಾ ಹೇಳ್ತಿದ್ದಾರೆ ಇಲ್ಲಿ ವಿರಾಟ ರೂಪನೂ ಕೂಡ ಇದೆ, ಆದರೆ ಅದರಲ್ಲಿ ಬ್ರಾಹ್ಮಣರು ಮತ್ತು ಶಿವಬಾಬನನ್ನು ಹಾರಿಸ್ಬಿಟ್ರು, ಅಂದರೆ ತೋರಿಸ್ಲೇ ಇಲ್ಲ ಅದರಲ್ಲಿ. ಅರ್ಥ ಕುಚ್ ಭೀ ನೈ ಸಮಜ್ತೆ, ಅಭಿ ತುಮ್ ಬಚ್ಚೋं को ಮೇಹನತ್ ಕರ್ನಿ ಹೇ ಯಾದ್ ಕಿ. ಬಾಬಾ ಹೇಳ್ತಾರೆ ಅರ್ಥ ಏನು ತಿಳ್ಕೊಳ್ಳೇ ಇಲ್ಲ, ಈಗ ನೀವು ಮಕ್ಕಳು ಪರಿಶ್ರಮ ಪಡಬೇಕು, ನೆನಪು ಮಾಡುವಂಥದ್ದು. और कोई संशय में नहीं आना चाहिए. विकर्माजीत बन ऊंच पद पाना है तो यह चिंतन ख़त्म करना है कि यह क्यों होता है, ऐसे क्यों करता है. ಬಾಬಾ ಹೇಳ್ತಾರೆ ಇನ್ನು ಯಾವುದೇ ಸಂಶಯದಲ್ಲಿ ಬರಬಾರ್ದು. ವಿಕರ್ಮಾಜೀತರಾಗಿ ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು. ಇನ್ನು ಈ ಚಿಂತನೆ ಸಮಾಪ್ತಿ ಮಾಡಬೇಕಾಗಿದೆ. ಹೀಗೆ ಯಾಕೆ ಆಗ್ತದೆ, ಅವ್ರು ಯಾಕೆ ಹೀಗೆ ಮಾಡ್ತಾರೆ, ಅವ್ರು ಯಾಕೆ ಹೀಗಂದರು. इन सब बातों को छोड़ एक ही चिंतन रहे कि हमें तमो प्रधान से सतो प्रधान बना.
ಬಾಬಾ ಹೇಳ್ತಾರೆ ಎಲ್ಲ ಮಾತುಗಳನ್ನು ಬಿಟ್ಟು ಒಂದೇ ಚಿಂತನೆಯಲ್ಲಿರಬೇಕು. ನಾವು ತಮೋಪ್ರಧಾನದಿಂದ ಸತೋಪ್ರಧಾನ ಆಗಬೇಕು. ಜಿತ್ನಾ ಬಾಪ್ಕೋ ಯಾದ್ ಕರೆಂಗೆ ಉತ್ನಾ ವಿಕರ್ಮಾಜೀತ್ ಬನ್ ಊಂಚ್ ಪದ್ ಪಾಯಂಗೆ. ಬಾಬಾ ಹೇಳ್ತಾರೆ ಎಷ್ಟು ತಂದೆಯನ್ನು ನೆನ್ಪು ಮಾಡ್ತೀವೋ ಅಷ್ಟು ವಿಕರ್ಮಾಜೀತರಾಗಿ ಶ್ರೇಷ್ಠ ಪದವಿ ಪಡ್ಕೊಳ್ತೇವೆ. ಬಾಕಿ ಫಾಲ್ತು ಬಾತೆ ಸುನ್ ಅಪನಾ ಮಾಥಾ ಖರಾಬ್ ನೈ ಕರ್ನ. ಬಾಬಾ ಹೇಳ್ತಾರೆ ಇನ್ನು ಫಾಲ್ತು ಮಾತುಗಳನ್ನು ಕೇಳಿ ತಮ್ಮ ತಲೆ ಹಾಳು ಮಾಡ್ಕೋಬಾರ್ದು. ಸ ಬಾತೋ ಸೆ ಏಕ್ ಬಾತ್ ಮುಖ್ಯ ಹೇ ಉನ್ಕೋ ನೈ ಬೋಲೋ. ಎಲ್ಲ ಮಾತುಗಳಿಂದ ಒಂದು ಮಾತು ಮುಖ್ಯವಾಗಿದೆ, ತಂದೆಯನ್ನು ಎಂದಿಗೂ ಕೂಡ ಮರಿಕೊಡ್ದು. ಕೊಯ್ ಸಾತ್ ಟೈಮ್ ವೇಸ್ಟ್ ನ ಕರೋ. ಯಾರ್ದೋ ಜೊತೆಗೆ ಟೈಮ್ ಕೂಡ ಹಾಳು ಮಾಡಬೇಡಿ. ತುಮಾರ ಟೈಮ್ ಬಹುತ್ ವ್ಯಾಲ್ಯೂಯಬಲ್ ಹೇ, ತುಫಾನೋ ಸೆ ಡರ್ನಾ ನೈ. ನಿಮ್ಮ ಸಮಯ ಬಹಳ ಬೆಲೆ ಬಾಳುವಂಥದ್ದಾಗಿದೆ, ಬಿರುಗಾಳಿಗೆ ಹೆದರಬೇಡಿ ಅಂತಾರೆ ಬಾಬಾ. ಬಹುತ್ ತಕ್ಲೀಫ್ ಆಯೇಗಿ ಘಾಟಾ ಪಡೇಗ. ಬಾಬಾ ಹೇಳ್ತಾರೆ ಮುಂದೆ ಬಹಳ ತೊಂದರೆಗಳು ಬರ್ತವೆ, ಲಾಸ್ ಆಗ್ತದೆ. ಪರಂತು ಬಾಪ್ ಕಿ ಯಾದ್ ಕಭಿ ನೈ ಬೋಲ್ನಿ. ಆದರೆ ತಂದೆಯ ನೆನಪನ್ನು ಎಂದಿಗೂ ಕೂಡ ಮರಿಬಾರ್ದು. ಯಾದ್ ಸೇ ಪಾವನ್ ಬನ್ನ ಹೇ, ಪುರುಷಾರ್ಥ ಕರ್ ಉಂಚ್ ಪದ ಪಾನ ಹೇ. ಬಾಬಾ ಹೇಳ್ತಾರೆ ನೆನಪಿನಿಂದಲೇ ಪಾವನರಾಗಬೇಕು, ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಬೇಕು. ಯಾ ಬಾಬಾ ಬೂಢಾ ಇತನಾ ಊಂಚ್ ಪದ ಪಾತೆ ಹಮ್ ಕ್ಯೂ ನೈ ಬನೆಂಗೆ. ಈ ವಯಸ್ಸಾದ ಬ್ರಹ್ಮ ಬಾಬಾನೇ ಇಷ್ಟು ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ ಅಂದಾಗ ನಾವೇ ಯಾಕೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ? ಯಬಿ ಪಢಾಯಿ ಹೇನಾ, ತುಮಕೋ ಇಸ್ಮೇ ಕುಚ್ ಭಿ ಕಿತಾಬಾದಿ ಉಠಾನಕ್ಕೆ ದರ್ಕಾರ ನೈ ಹೇ. ಬಾಬಾ ಹೇಳ್ತಾರೆ ಇದು ಶಿಕ್ಷಣ ತಾನೇ, ನಿಮಗೆ ಇದರಲ್ಲಿ ಯಾವುದೇ ಪುಸ್ತಕವನ್ನೆಲ್ಲ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಬುದ್ಧಿ ಮೇ ಸಾರಿ ಕಹಾನಿ ಹೇ, ಬುದ್ಧಿಯಲ್ಲಿ ಎಲ್ಲ ಕಥೆನೂ ಇದೆ. ಕಿತನಿ ಚೋಟಿ ಕಹಾನಿ ಹೇ, ಸೆಕೆಂಡ್ ಕಿ ಬಾತ್ ಹೇ, ಜೀವನ್ ಮುಕ್ತಿ ಸೆಕೆಂಡ್ ಮೇ ಮಿಲ್ತಿ ಹೇ. ಬಾಬಾ ಹೇಳ್ತಾರೆ ಸಣ್ಣ ಕತೆ ಇದು, ಸೆಕೆಂಡಿನ ಮಾತಾಗಿದೆ, ಜೀವನ್ ಮುಕ್ತಿ ಸೆಕೆಂಡ್ನಲ್ಲಿ ಸಿಗ್ತದೆ. ಮೂಲ ಬಾತೆ ಬಾಪ್ಕೋ ಯಾದ್ ಕರೋ. ಇಲ್ಲಿ ಮೂಲ ಮಾತು ಅಂದ್ರೆ ತಂದೆಯನ್ನು ನೆನ್ಪು ಮಾಡಿ. ಬಾಪ್ ಜೋ ತುಮಕೋ ವಿಶ್ವ ಕಾ ಮಾಲೀಕ್ ಬನಾತೆ ಹೇ ಉನ್ಕೋ ತುಮ್ ಭೂಲ್ ಜಾತೆ ಹೋ. ಯಾವ ತಂದೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅವ್ರನ್ನ ಮರ್ತು ಬಿಡ್ತೀರಲ್ಲ. ಕತೆ ಸಬ್ ತೋಡೆ ಹಿ ರಾಜ ಬನೆಂಗೆ. ಹೇಳ್ತೀರ ಎಲ್ಲರೂ ರಾಜರಾಗ್ತಾರೇನು? ಅರೆ तुम सबका चिंतन क्यों करते हो? स्कूल में यह होना रखते क्या कि सब थोड़े ही स्कॉलरशिप पाएंगे. ಬಾಬಾ ಹೇಳ್ತಾರೆ ಅರೆ ನಿಮಗೆ ಬೇರೆಯವ್ರ ಚಿಂತೆ ಯಾಕೆ, ಬೇರೆಯವ್ರು ರಾಜರಾಗ್ತಾರೋ ಬಿಡ್ತಾರೋ ನಿಮ್ಗೆ ಯಾಕೆ, ನೀವು ರಾಜರಾಗೋ ಪುರುಷಾರ್ಥ ಮಾಡಿ ಅಂತ ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ಹೇಳ್ತಾರೆ. ಶಾಲೆಯಲ್ಲಿ ಈ ವಿಚಾರ ಇಟ್ಕೊಳ್ತಾರೇನು ಎಲ್ಲರೂ ಸ್ಕಾಲರ್ಶಿಪ್ ತಗೊಳ್ತೀವ ಅಂತ? ಪಡ್ನೆ ಲಗ್ ಪಡೆಂಗೆನ, ಓದ್ಲಿಕ್ಕೆ ಶುರು ಮಾಡ್ತಾರೆ ತಾನೆ. हर एक के पुरुषार्थ से समझा जाता है कि यह क्या पद पाने वाले हैं. ಪ್ರತಿಯೊಬ್ಬರ ಪುರುಷಾರ್ಥದಿಂದ ತಿಳ್ಕೊಳ್ಳಾಗ್ತದೆ ಇವರೇನು ಪದವಿ ಪಡ್ಕೊಳ್ತಾರೆ ಅಂತ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार, गुड मॉर्निंग, नमस्ते नमस्ते नमस्ते. बाबा गुड मॉर्निंग, शुक्रिया बाबा शुक्रिया. धारणा के लिए मुख्य सार, यह समय बहुत वैल्यूएबल है, इसे फालतू की बातों में गंवाना नहीं है. ಬಾಬಾ ಹೇಳ್ತಾರೆ ಈ ಸಮಯ ಬಹಳ ಬೆಲೆ ಬಾಳುವಂಥದ್ದು, ಇಲ್ಲಿ ವ್ಯರ್ಥ ಮಾತುಗಳಲ್ಲಿ ಟೈಮ್ ಹಾಳು ಮಾಡಬೇಡಿ ಅಂತಾರೆ ಬಾಬಾ. ಕಿತನೆ ಭಿ ತೂಫಾನ್ ಆಯೆ ಘಾಟಾ ಪಡೆ ಲೇಕಿನ್ ಬಾಪ್ ಕಿ ಯಾದ್ ಮೇ ರಹನಾ. ಎಷ್ಟೇ ಬಿರುಗಾಳಿ ಬರಲಿ, ಲಾಸ್ ಆಗಲಿ, ಆದರೆ ತಂದೆಯ ನೆನಪಿನಲ್ಲಿರಬೇಕು. ಸೆಕೆಂಡ್ ತಮೋಪ್ರಧಾನ ಸೆ ಸತೋಪ್ರಧಾನ ಬನ್ನೆ ಕಾ ಹಿ ಚಿಂತನ ಕರ್ನಾ ಹೇ. ತಮೋಪ್ರಧಾನದಿಂದ ಸತೋಪ್ರಧಾನ ಆಗುವ ಚಿಂತನೆಯಲ್ಲಿರಬೇಕು. ಅವ್ರ कोई चिंतन न चले, ಇನ್ಯಾವ ಚಿಂತನೆಯೂ ಮಾಡಿಕೊಡೋದು. हम सो हम की छोटी सी कहानी बहुत युक्ति से समझनी और समझानी है. ಬಾಬಾ ಹೇಳ್ತಾರೆ ನಾವೇ ಅವರು ಅವರೇ ನಾವು ಎನ್ನುವಂತಹ ಸಣ್ಣ ಕಥೆಯನ್ನು ಬಹಳ ಯುಕ್ತಿಯಿಂದ ತಿಳ್ಕೊಳ್ಬೇಕು ಮತ್ತು ತಿಳಿಸ್ಕೊಡ್ಬೇಕು. ನಾವೇ ಅವರು ಅಂತಂದರೆ ನಾವೇ ದೇವತೆಗಳಿದ್ವಿ, ನಾವೇ ಮತ್ತು ಕ್ಷತ್ರಿಯರು, ವೈಶ್ಯ, ಶೂದ್ರ, ನಂತರ ನಾವೇ ಬ್ರಾಹ್ಮಣರು, ಹೀಗೆ ನಾವೇ ಅವರು ಅವರೇ ನಾವು. ಈ ಸಣ್ಣ ಕಥೆಯನ್ನು ಯುಕ್ತಿಯಿಂದ ಎಲ್ರಿಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾರೆ ಬಾಬಾ. वरदान, मगन अवस्था के अनुभव द्वारा माया को अपना भक्त बनाने वाले ಮಾಯಾಜೀತ ಭವ. ಬಾಬಾ ಇವತ್ತು ವರದಾನ ಕೊಡ್ತಾರೆ, ಮಗ್ನ ಅವಸ್ಥೆಯ ಅನುಭವದ ಮೂಲಕ ಮಾಯೆಯನ್ನು ತಮ್ಮ ಭಕ್ತನನ್ನಾಗಿ ಮಾಡಿಕೊಳ್ಳುವಂತಹ ಮಾಯಾಜೀತರಾಗಿರಿ. ಮಗನ ಅವಸ್ಥಾ का अनुभव करने के लिए
अपने अनेक टाइटल्स व स्वरूप, अनेक गुणों के श्रृंगार, अनेक प्रकार के खुशी की, रूहानी नशे की, रचता और रचना के विस्तार की पॉइंट्स, प्राप्तियों की पॉइंट्स स्मृति में रखो। जो आपकी पसंदी हो उस पर मनन करो तो मगन अवस्था सहज अनुभव होगी। ಮಗ್ನ ಅವಸ್ಥೆಯ ಅನುಭವ ಮಾಡೋದಕ್ಕೋಸ್ಕರ ತಮ್ಮ ಅನೇಕ ಟೈಟಲ್ಸ್ ಇರ್ಬೋದು ಅಥವಾ ಸ್ವರೂಪ, ಅನೇಕ ಗುಣಗಳ ಶೃಂಗಾರ, ಅನೇಕ ಪ್ರಕಾರದ ಖುಷಿಯ, ಆತ್ಮಿಕ ನಶೆಯ, ರಚಯಿತ ಮತ್ತು ರಚನೆಯ ವಿಸ್ತಾರದ ಪಾಯಿಂಟ್ಸ್, ಪ್ರಾಪ್ತಿಗಳ ಪಾಯಿಂಟ್ಸ್ ಸ್ಮೃತಿಯಲ್ಲಿ ಇಟ್ಕೊಳ್ಳಿ. ಆಗ ನಿಮಗೆ ಇಷ್ಟವಾದದ್ದು ಅದರ ಬಗ್ಗೆ ನೀವು ಮನನ ಮಾಡಿ ಬಾಬಾ ಹೇಳ್ತಾರೆ ಮಗ್ನ ಅವಸ್ಥೆಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಫಿರ್ ಕಭಿ ಪರವಶ್ ನೈ ಹೋಂಗೆ, ಆವಾಗ ಎಂದಿಗೂ ನೀವು ಪರವಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಾಯಾ ಸದಾಕಿಲಿಯೇ ನಮಸ್ಕಾರ ಕರೆ, ಆಗ ಮಾಯೆ ಸದಾ ಕಾಲಕ್ಕೋಸ್ಕರ ಅವರಿಗೆ ನಮಸ್ಕಾರ ಮಾಡ್ತದೆ ಅಥವಾ ನಿಮಗೆ ನಮಸ್ಕಾರ ಮಾಡ್ತದೆ. ಸಂಗಮ ಯುಗ ಪಹಲಾ ಭಕ್ತ ಮಾಯಾ ಬಂಜಾಯಿಗೆ, ಸಂಗಮ ಯುಗದ ಮೊದಲನೆಯ ಭಕ್ತನೇ ನಮಗೆ ಮಾಯೆ ಆಗ್ತದೆ. ಜಬ್ ಆಪ್ ಮಾಯಾಜೀತ್ ಮಾಸ್ಟರ್ ಭಗವಾನ್ ಬನೆಂಗೆ ತಬ್ ಮಾಯಾ ಭಕ್ತ ಬನೆಗೆ. ಯಾವಾಗ ತಾವು ಮಾಯಾಜೀತ್ ಮಾಸ್ಟರ್ ಭಗವಾನ್ ಆಗ್ತಿರೋ ಆಗ ಮಾಯೆ ಭಕ್ತ ಆಗಿಬಿಡ್ತದೆ ನಿಮಗೆ ಅಂತ ಬಾಬಾ ಹೇಳ್ತಾರೆ. स्लोगन, आपका उच्चारण और आचरण ब्रह्मा बाप के समान हो तब कहेंगे सच्चे ब्राह्मण. ಸ್ಲೋಗನ್ ಆಗಿದೆ, ನಿಮ್ಮ ಉಚ್ಚಾರಣೆ ಅಂದರೆ ನೀವು ಹೇಳುವಂಥದ್ದು ಮತ್ತು ನಿಮ್ಮ ಆಚರಣೆ ಬ್ರಹ್ಮ ತಂದೆಯ ಸಮಾನ ಇರಬೇಕು, ಆಗ ಹೇಳಲಾಗ್ತದೆ ಸತ್ಯ ಬ್ರಾಹ್ಮಣರು. ಅವ್ಯಕ್ತ ಇಶಾರೆ, आत्मिक स्थिति में रहने का अभ्यास करो, ಅಂತರ್ಮುಖಿ ಬನೋ. ಅವ್ಯಕ್ತ ಇಶಾರೆಯಾಗಿದೆ, ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ अंतर्मुखिಗಳಾಗಿರಿ. याद में निरंतर रहने का सहज साधन है, प्रवृत्ति में रहते परवृत्ति में रहना. ನೆನಪಿನಲ್ಲಿ ಇರುವಂತಹ ಸಹಜ ಸಾಧನವಾಗಿದೆ. ಪ್ರವೃತ್ತಿಯಲ್ಲಿದ್ರೂ ಕೂಡ ಪರವೃತ್ತಿಯಲ್ಲಿರುವಂಥದ್ದು. ಪರವೃತ್ತಿ ಅರ್ಥಾತ್ ಆತ್ಮಿಕ ರೂಪ. ಪರವೃತ್ತಿ ಅಂದ್ರೇನು? ಆತ್ಮಿಕ ರೂಪದಲ್ಲಿರೋದು. ऐसे आत्मिक रूप में रहने वाला सदा न्यारा और बाप का प्यारा होगा. ಈ ರೀತಿ ಆತ್ಮಿಕ ರೂಪದಲ್ಲಿರುವಂಥವರು ಸದಾ ನ್ಯಾರ ಮತ್ತು ತಂದೆಗೆ ಪ್ರಿಯರಾಗಿರ್ತಾರೆ. ಕುಚ್ ಭಿ ಕರೇಗಾ ಲೇಕಿನ್ ಐಸೆ ಮಹಸೂಸ್ ಹೋಗಾ ಜೈಸೆ ಕಾಮ್ ನೈ ಕಿಯಾ ಲೇಕಿನ್ ಖೇಲ್ ಕಿಯಾ ಹೈ. ಬಾಬಾ ಹೇಳ್ತಾರೆ ಅವ್ರು ಏನು ಮಾಡಿದ್ರು ಕೂಡ, ಅಂದರೆ ಅವ್ರು ಈ ರೀತಿ ಅನುಭವ ಮಾಡ್ತಾರೆ, ನಾನು ಕೆಲಸ ಮಾಡಲಿಲ್ಲ, ನಾನೊಂದು ಆಟ ಆಡಿದೆ ಅನ್ನೋ ಥರ. ಅಂದರೆ ಕರ್ಮ ಮಾಡ್ತಿದ್ರೂ ಕೂಡ ಅವರಿಗದು ಆಟದ ರೀತಿಯ ಅನುಭವ ಆಗ್ತದೆ. ಯ ರೂಹಾನಿ ನಯನ್, यह रूहानी मूर्त ऐसा दिव्य दर्पण बन जाएगी जिस दर्पण में हर आत्मा बिना मेहनत के आत्मिक स्वरूपी दिखाई देगी. ಬಾಬಾ ಹೇಳ್ತಾರೆ ಅವರ ಆತ್ಮಿಕ ಕಣ್ಣುಗಳು, ಅವರ ಆತ್ಮಿಕ ಮೂರತ್, ಅವರ ಮುಖ ಇಂತಹ ದಿವ್ಯ ದರ್ಪಣ ಆಗಿಬಿಡ್ತದೆ. ಆ ದರ್ಪಣದಲ್ಲಿ ಪ್ರತಿ ಆತ್ಮ ಕಷ್ಟಪಡದೆ ಆತ್ಮಿಕ ಸ್ವರೂಪವನ್ನೇ ನೋಡ್ತಾರೆ ಅಂತ. ಈ ರೂಪದಲ್ಲಿ ನಾವು ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಬೇಕಾಗಿದೆ. ಅದು
ಮೆಲ್ಲನೆ ಮೆಲ್ಲನೆ. ಹೃದಯದಲ್ಲಿ ನಮ್ಮನಿರಿಸಿನಿ ಖುಷಿಯನ್ನು ನೀಡಿದೆ. ಹೃದಯದಲ್ಲಿ ನಮ್ಮನಿರಿಸಿನಿ ಖುಷಿಯನ್ನು ನೀಡಿದೆ. ಜನ್ಮ ಜನ್ಮದ ಆಸೆಗಳನ್ನು ನೀ ಪೂರ್ಣಗೊಳಿಸಿದೆ. ನಿನ್ನ ನೆನಪಲಿ ಕರಗಿ ಹೋದೆವು ನಾವು ಮೆಲ್ಲನೆ ಮೆಲ್ಲನೆ. ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ಕಂಡೆವು ತಲುಪಿದೆವು ಮಧುರ ವತನದಲ್ಲಿ ನಾವು ಮೆಲ್ಲನೆ ಮೆಲ್ಲನೆ. ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ಸಾಗರದಿ ನದಿಯು ಸೇರುವಂತೆ ಮೆಲ್ಲನೆ ಮೆಲ್ಲನೆ. ನಾವು ಮೆಲ್ಲನೆ ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ನಿನ್ನ ಬಳಿ ಬಂದೆವು ಬಾಬಾ ಮೆಲ್ಲನೆ ಮೆಲ್ಲನೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಚಂದಿರ ತಾರೆಗಳಿಂದ, ಚಂದಿರ ತಾರೆಗಳಿಂದ ಅಲ್ಲಿ ದೂರಕ್ಕೆ ದೂರಕ್ಕೆ. ಬಹುದೂರಕ್ಕೆ ಹೋಗೋಣ,
ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಅಲ್ಲಿ ದೇಹದ ಪ್ರಪಂಚದ ಪರಿವೆಯು ನಮಗೆ ಇಲ್ಲ. ಅಲ್ಲಿ ದೇಹದ ಪ್ರಪಂಚದ ಪರಿವೆಯು ನಮಗೆ ಇಲ್ಲ. ದುಃಖವೂ ಇಲ್ಲ, ತಳಮಳವೂ ಇಲ್ಲ, ಬಿರುಗಾಳಿಯೂ ಇಲ್ಲ. ದುಃಖವೂ ಇಲ್ಲ, ತಳಮಳವೂ ಇಲ್ಲ, ಬಿರುಗಾಳಿಯೂ ಇಲ್ಲ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಲು ಸುಂದರದಿ ಸಂತಸದಿಂದ ಸಂತುಷ್ಟರು ಆಗೋಣ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅಲ್ಲಿ ದೇಶದ ಯಾವ ಕಾಲದ ಸಂಬಂಧಗಳ ಬಂಧನವಿಲ್ಲ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ. ಅತಿ ಸ್ನೇಹದ ಸುಖ ಶಾಂತಿಯ ಮನ ಅನುಭವ ಮಾಡುತ್ತಿದೆ. ಸರ್ವಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ. ಸರ್ವಶಕ್ತಿಗಳ ಅತೀಂದ್ರಿಯ ಸುಖ ಖಜಾನೆಯು ದೊರೆಯುತ್ತಿದೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಚಂದಿರ ತಾರೆಗಳಿಂದ, ಚಂದಿರ ತಾರೆಗಳಿಂದ ಅಲ್ಲಿ ದೂರಕ್ಕೆ ದೂರಕ್ಕೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ. ಬಹುದೂರಕ್ಕೆ ಹೋಗೋಣ, ಬಹುದೂರಕ್ಕೆ ದೂರಕ್ಕೆ.
ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಶಕ್ತಿಯಿಂದಲೇ ಮನದಲ್ಲಿ ವಿಕಾರವು ನಶಿಸುವುದು. ಯೋಗದ ಶಕ್ತಿಯಿಂದಲೇ ಮನದಲ್ಲಿ ವಿಕಾರವು ನಶಿಸುವುದು. ಅವಗುಣವು ಕಳೆವುದು ಕಳೆವುದು ತಪ್ಪುಗಳೆಲ್ಲ. ಅವಗುಣವು ಕಳೆವುದು ಕಳೆವುದು ತಪ್ಪುಗಳೆಲ್ಲ. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಮನವನ್ನು ಸೆಳೆಯುವುದು. ದಿವ್ಯ ಸ್ವರೂಪರು ಆಗುವ ಲಕ್ಷ್ಯವು ಮನದಲ್ಲಿ ಮೂಡುವುದು. ದಿವ್ಯ ಸ್ವರೂಪರು ಆಗುವ ಲಕ್ಷ್ಯವು ಮನದಲ್ಲಿ ಮೂಡುವುದು. ಈ ನಗನದ ಜ್ಯೋತಿಯು ಹೃದಯದಲ್ಲಿ ಬೆಳಗುವುದು. ಈ ನಗನದ ಜ್ಯೋತಿಯು ಹೃದಯದಲ್ಲಿ ಬೆಳಗುವುದು. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಪವಿತ್ರತೆ ಸುಖ ಶಾಂತಿಗಳಿಗೆ ಬಾಬಾ ನೀನೇ ದಾತ. ಬಂದನು ಬ್ರಹ್ಮ ಶರೀರದಲ್ಲಿ ನಮ್ಮ ಶಿವನು ಭಾಗ್ಯವಿದಾತ. ಬಂದನು ಬ್ರಹ್ಮ ಶರೀರದಲ್ಲಿ ನಮ್ಮ ಶಿವನು ಭಾಗ್ಯವಿದಾತ. ಈ ಮಹಾಯಜ್ಞದಲ್ಲಿ ಅಂಧಕಾರವು ಕಳೆಯುವುದು. ಈ ಮಹಾಯಜ್ಞದಲ್ಲಿ ಅಂಧಕಾರವು ಕಳೆಯುವುದು. ಜ್ಞಾನದ ಈ ಜ್ಯೋತಿಯಲಿ ನಾ ದೇಹ ಮೋಹವ ಮರೆಯುವೆ. ಶಿವ ಬಾಬಾ ನಿನ್ನ ಜ್ಞಾನದ ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ. ಶಿವ ಬಾಬಾ ನಿನ್ನ ಜ್ಞಾನದ
ಬೆಳಗಿದೆ ವಿಶ್ವದಲ್ಲಿ ಜ್ಯೋತಿ.